ಅಂಬೇಡ್ಕರ್ ಅವರ ಬದುಕು ಜೀವನ ಪ್ರದರ್ಶನವಾಗಬಾರದು, ನಿದರ್ಶನ ಆಗಬೇಕು. ಡಾಕ್ಟರ್ ಎನ್ಪಿ ಪ್ರದೀಪ್. ಸಮಾನತೆಗಾಗಿ, ನ್ಯಾಯಕ್ಕಾಗಿ, ಮಾನವೀಯತೆಗಾಗಿ ಹೋರಾಡಿ ಭಾರತ ರತ್ನ ಎನಿಸಿಕೊಂಡ ಮಹಾನ್ ಚೇತನ ಅಂಬೇಡ್ಕರ್ ಅವರು. ಅಸ್ಪೃಶ್ಯ ಎಂದು ದೂರ ತಳ್ಳಿದ ಅವರು ಮುಟ್ಟಿದ ನೀರು ಮೈಲಿಗೆ ಎನಿಸಿದ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಪ್ರತಿಭೆಯಿಂದ, ವಿದ್ಯೆಯಿಂದ, ಛಲದಿಂದ ಭಾರತದ ಸಂವಿಧಾನ ರಚಿಸಿ ಗುರುತಿಸಿ ಸಂವಿಧಾನದ ಶಿಲ್ಪಿ ಎನಿಸಿಕೊಂಡವರು. ಅಸ್ಪೃಶ್ಯತೆ, ಜಾತೀಯತೆ ಒಂದು ಕೊಂಬೆ, ಜಾತಿಯ ಅಳಿಸಿ ಹೋಗುವವರೆಗೆ ಅಸ್ಪೃಶ್ಯತೆ ಹೋಗುವುದಿಲ್ಲ ಎಂಬ ದೃಢ ನಂಬಿಕೆ ಅವರದ್ದು. ಬದುಕು ಜೀವನ ಪ್ರದರ್ಶನವಾಗಬಾರದು, ಅದು ನಿದರ್ಶನವಾಗಬೇಕು ಎಂದು ಕೋಣಂದೂರಿನ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರದೀಪ್ ಎನ್ವಿ ತಿಳಿಸಿದರು. ಅವರು ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್, ಪಟ್ಟಣ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ದಲಿತ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತ ಆಶಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮೇಲಿನಂತೆ ಅಭಿಪ್ರಾಯ ಮಂಡಿಸಿದರು. ತಹಶೀಲ್ದಾರ್ ಕೆಎನ್ ಭರತ್ರಾಜ್, ಸರ್ಕಲ್ ಇನ್ಸ್ಪೆಕ್ಟರ್ ಎಂಐ ಗೌಡಪ್ಪ ಗೌಡ್ರು, ಕ್ಷೇತ್ರ ಶಿಕ್ಷಣಾಧಿಕಾರಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಂಎನ್ ಹರೀಶ್, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ತಾಲೂಕಾ ಮಟ್ಟದ ಅಧ್ಯಕ್ಷ ಎಚ್ಬಿ ಚಿದಂಬರಂ, ತಾಲೂಕಾ ಪಂಚಾಯತ್ ಕಚೇರಿಯ ಪವನ್ ಕುಮಾರ್, ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಮಂಜುನಾಥ್, ಮಂಜಪ್ಪ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಬಿಎಂ ಗೀತಾ ಸ್ವಾಗತಿಸಿದರು. ಸಮಾರಂಭಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಶಿವಮೊಗ್ಗ. ಮನಸ್ಸುಗಳನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಡುತ್ತಾ ಅಂತ ಆಲೋಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಾಬಾ ಸಾಹೇಬರು ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬ ಬಡವನಿಗೂ ಕರುಳು ಬಳ್ಳಿ ಸಂಬಂಧ ಇಟ್ಕೊಂಡವರು. ಅವರ ಕರುಳಿಗೂ ಅವರ ಬೆರಳಿಗೂ ಈ ದೇಶದ ಜನರ ಬಡವರ ಸಂಕಟಗಳ ಪರಿಚಯ ಇದೆ. ಮತ್ತೆ ಬಾಬಾ ಸಾಹೇಬರೇ ಒಂದು ಮಾತು ಹೇಳ್ತಾರೆ, ನನಗೆ ಆರಾಧಿಸುವವರು ಬೇಡ, ಅನುಸರಿಸೋರು ಬೇಕು ಅಂತ ಹೇಳ್ತಾರೆ. ಮುಂದುವರೆದು ಅವರೇ ಇನ್ನೊಂದು ಮಾತು ಹೇಳ್ತಾರೆ, ನನಗೆ ಅಭಿಮಾನಿಗಳು ಬೇಡ, ಅನುಯಾಯಿಗಳು ಬೇಕು ಅಂತ ಹೇಳ್ತಾರೆ. ಈ ಮೂರು ಮಾತಿನ ಚೌಕಟ್ಟಿನೊಳಗಡೆ ನನ್ನ ಮಾತು ಮುಂದುವರಿಯುತ್ತೆ. ನನ್ನೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ಅಂತ ನಾನು ಕೇಳಿದ್ರೆ ನನ್ನ ಮಾತನ್ನ ಎಲ್ಲ ವೇದಿಕೆಗಳಲ್ಲೂ ಹೇಳ್ತಾ ಬಂದಿದ್ದೀನಿ. ಈ ವೇದಿಕೆಯಲ್ಲೂ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಾಬಾ ಸಾಹೇಬ್ ಅಂತಂದ್ರೆ ತಾನು ವಿಷ ನುಂಗಿ ನಮ್ಮೆಲ್ಲರೂ ಅಮೃತ ಬಿಟ್ಟೋದಂತ ಮಹಾನ್ ಚೇತನ. ತಾನು ವಿಷ ನುಂಗಿ ನಮ್ಮೆಲ್ಲರಿಗೂ ಕೂಡ ಅಮೃತ ಬಿಟ್ಟೋದಂತ ಮಹಾನ್ ಚೇತನ ಅಂಬೇಡ್ಕರ್. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಒಂದು 4-5 ಉದಾಹರಣೆಗಳ ಮೂಲಕ ನಿಮ್ಗೆ ತಾಕಕ್ಕಾಗುತ್ತಾ ನಾನು ಪ್ರಯತ್ನ ಪಡ್ತೀನಿ. ಅಂಬೇಡ್ಕರ್ ಅವರಿಗೆ ಈ ದೇಶದ ಜಾತಿ ನೆಲೆ ಬಿದ್ದಿತ್ತು. ಅವ್ರ ಹುಟ್ಟಕ್ಕಿಂತ, ಹೆಸರು ಕಟ್ಟೋಕ್ಕಿಂತ ಮುಂಚಿತವಾಗನೆ ಅವ್ರ ದೇಹದ ಮೇಲೆ ಜಾತಿ ನೆಲೆ ಬಿದ್ದಿತ್ತು. ಮತ್ತೆ ಬೇರೆ ಬೇರೆ ತರದ ಅವಮಾನಗಳು, ಸಂಕಟಗಳು, ವೇದನೆಗಳು, ಬಹಿಷ್ಕಾರಗಳು, ತಿರಸ್ಕಾರಗಳು, ಅಪನಂಬಿಕೆಗಳು ಎಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನಲ್ಲಿ ನಡೆದೋಯ್ತು. ಈ ದೇಶದ ದೊಡ್ಡ ದಾರಿದ್ರ್ಯತನದಲ್ಲಿ ಒಂದು ಯಾವುದು ಅಂತಂದ್ರೆ ಶಿಕ್ಷಣ ಒಂದು ವರ್ಗಕ್ಕೆ ಮಾತ್ರ ಸೀಮಿತಗೊಳಿಸಿ, ಅಧಿಕಾರವನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸಿ, ಆಸ್ತಿಯನ್ನ ಇನ್ನೊಂದು ಸಮುದಾಯಕ್ಕೆ ಗುರಿಪಡಿಸಿಕೊಂಡು ಈ ದೇಶದ ತಳ ಸಮುದಾಯಗಳನ್ನ ಎಲ್ಲ ಸ್ತರದಲ್ಲೂ ವಂಚನೆಗೊಳಪಡಿಸಿದ ಚರಿತ್ರೆ ಈ ದೇಶದ್ದು. ಆ ಚರಿತ್ರೆ ಒಳಗಡೆ ಅವಮಾನಕ್ಕೆ ಗುರಿಯಾದಂತ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ದು ಬಾಬಾ